ನಾವು ನಮ್ಮ ನೋವುಗಳನ್ನು ನಿಮ್ಮ ಮುಂದೆ ತೋಡ್ಕೊಳ್ಳೋಕೆ ನಾವು ಬಂದಿದ್ದೀವಿ. ಹೋರಾಟಗಾರ ಭೂಮಿ ವಸತಿ ಹಕ್ಕು ಹೋರಾಟ ಸಮಿತಿ, ಕರ್ನಾಟಕ ಜನಶಕ್ತಿ, ಕರ್ನಾಟಕ ಮಾಲಿನ್ಯ ರಕ್ಷಣಾ ವೇದಿಕೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ನಾವೆಲ್ಲರೂ ಬಂದಿದ್ದೀವಿ. ನಾವು ಕೇಳ್ತಾ ಇದ್ದೀವಿ, ಈ ಜಿಲ್ಲಾ ಆಡಳಿತ ಕಂದಾಯ ಇಲಾಖೆ ಏನಿದೆಯಲ್ಲ, ಜಿಲ್ಲಾ ಆಡಳಿತ ಪ್ರತಾಪ ರೆಡ್ಡಿಯ ಗುಲಾಮರ ನೀವು, ಅಥವಾ ಆತನ ಕೈ ಹಾಲುಗಳ ನೀವು, ಅಥವಾ ಆತ ಹೇಳ್ದಂಗೆ ನೀವು ಕೇಳ್ತಾ ಇದ್ದೀರಾ? ಯಾರು ಹಿತಕ್ಕಾಗಿ ಜಿಲ್ಲಾ ಆಡಳಿತ ಕೆಲಸ ಮಾಡ್ತಾ ಇದೆ ಕಂದಾಯ ಇಲಾಖೆ? ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆಯಲ್ಲ. ಪೇಪರ್ಸ್ ಕೊಟ್ಟರು ಕೂಡ, ನೋವನ್ನು ಹಂಚ್ಕೊಂಡ್ರು ಕೂಡ, ಬಡ ಜನರು ದುಃಖ ದುಮ್ಮಗಳು ತೋಡ್ಕೊಂಡು ನಿಮ್ಮ ಹತ್ರ ಬಂದರೂ ಕೂಡ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರಿ ಕಣ. ಪ್ರತಾಪ್ ರೆಡ್ಡಿಯಿಂದ ನೀವೇನು ಪಡೆದಿರಿ? ಪ್ರತಾಪ್ ರೆಡ್ಡಿಯಿಂದ ನಿಮಗೇನು ಬೆದರಿಕೆ ಇದೆ? ಪ್ರತಾಪ್ ರೆಡ್ಡಿಯಿಂದ ಯಾವ ರಾಜಕೀಯ ಶಕ್ತಿ ನಿಮ್ಮನ್ನು ಕಟ್ಟಾಗ್ತಾ ಇದೆ? ಜಿಲ್ಲಾಡಳಿತನ ಕಟ್ಟಾಗ್ತಿದೆ. ಯಾಕೆ ನೀವು ಎದ್ದಾಗ್ತಾ ಇಲ್ಲ? ಬಡ ಜನರಿಗಾಗೋಸ್ಕರ ಭೂಮಿ ಹಂಚಿಕೆ ಆಗಿದಾವಲ್ಲ ಈ ಭೂನಾ ಮಂಡಳಿಯಿಂದ, ಇವ್ರಿಗೋಸ್ಕರ ನ್ಯಾಯ ಕೊಡೋದಕ್ಕಾಗಿ ಜಿಲ್ಲಾಡಳಿತ ಇದೆಯಾ? ಅಥವಾ ಭ್ರಷ್ಟ ರೀತಿಯಲ್ಲಿ ಮತ್ತು ಕೊಳ್ಳೆ ಹೊಡೆದು ತಂದಿರುವಂಥ ದಾಖಲೆಯೊಂದಿಗೆ ಮತ್ತು ಬೇನಾಮಿ ಹೆಸರುಗಳು ಮತ್ತು ಡಾಕ್ಯುಮೆಂಟನ್ನು ಫೇಕ್ ಮಾಡ್ಕೊಂಡು ತಂದಿರೋಂಥ ದಾಖಲೆಗಳನ್ನು ನೀವು ಒಪ್ಪಿಕೊಳ್ತೀರಾ? ಅಥವಾ ನೀವೇ ಕೊಟ್ಟಿರ್ತಕ್ಕಂಥ ಭೂನಾ ಮಂಡಳಿ ದಾಖಲೆಯನ್ನು ಕೊಟ್ಟಿರ್ತಕ್ಕಂಥ ಪ್ರಕಾರ ನೀವು ಒಪ್ಪಿಕೊಳ್ತೀರಾ? ಜಿಲ್ಲಾಡಳಿತಕ್ಕೆ ನನ್ನ ಪ್ರಶ್ನೆ. ಇದೇ ವಿಚಾರಗಳನ್ನು ಕನಿಷ್ಠ ನಮ್ಮ ನೋವು ಮತ್ತು ದೌರ್ಜನ್ಯ ಮಾಡಿದ್ರಿಗೆನ ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಎಂಟ್ರಿ ಆಗಬೇಕು. ದಾಖಲೆಗಳನ್ನು ನೋಡಿ ಅವ್ರಿಗೆ ರಕ್ಷಣೆ ಕೊಡುವಂಥ ರೀತಿಯಲ್ಲಿ ಪೊಲೀಸ್ ಇಲಾಖೆ ಮಾಡಬೇಕು. ಯಾಕೆ ಮಾಡ್ತಾ ಇಲ್ಲ? ಪೊಲೀಸ್ ಇಲಾಖೆ ಕೂಡ ಯಾಕೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ? ಜಿಲ್ಲಾ ವರಿಷ್ಠಾಧಿಕಾರಿಗಳ ಸಿಬ್ಬಂದಿಯವರಿಗೆ ಮತ್ತು ಜಿಲ್ಲಾ ಪೊಲೀಸ್ ಅವ್ರ ಗಮನಕ್ಕೆ ಬಂದಿದ್ರು ಕೂಡ ಯಾಕೆ ರಕ್ಷಣೆ ಕೊಡ್ತಾ ಇಲ್ಲ ಜನಕ್ಕೆ? ದೌರ್ಜನ್ಯವಾಗಿ ಸುಮಾರು 6-7 ಅಲ್ಲಿ ಜೆಸಿ ಬಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನಲ್ಲ, ದಾಖಲೆಗಳ ಸಮೇತ ಬಂದು ಗ್ರಾಮೀಣ ಪೊಲೀಸ್ ಠಾಣೆ CPIಗೆ ದಾಖಲೆ ಕೊಟ್ಟರೂ ಕೂಡ ಯಾಕೆ ರಕ್ಷಣೆ ಕೊಡ್ತಾ ಇಲ್ಲ? CPIಗೆ ಕೂಡ ಧಮಕಿ ಹಾಕಿದ್ದೇನಂತ ಮಾಹಿತಿ ಬಂದಿದೆ. ನೀವು ನನಗೆ ನೋಟಿಸ್ ಕೊಡ್ತೀರಾ ಅಂತ ಹೇಳ್ತಾನಂತೆ ಆ ಮನುಷ್ಯ. ನೀವು ವಿಚಾರಣೆ ಬರ್ರಿ ಅಂತ ಕರೆದ್ರು ಕೂಡ, CPI ಕರೆದ್ರು ಕೂಡ ನಮ್ಮ ಭೂನ್ಯಾಯ ಮಂಡಳಿಯಿಂದ ಮಂಜೂರಾಗಿರ್ತಕ್ಕಂಥ ಭೂ ಫಲಾನುಭವಿಗಳಿಗೆ ನೋಟಿಸ್ ಕೊಟ್ಟಾರ ಮತ್ತು ಅದಕ್ಕೂ ಕೊಟ್ಟಾಗಲೂ ಕೂಡ ನನಗೆ ನೋಟಿಸ್ ಕೊಡ್ತೀರಾ ಅಂದರೆ ಏನು ಅನ್ಕೊಂಡಿ ನೀನು? ಪ್ರತಾಪ್ ರೆಡ್ಡಿ ಬಳ್ಳಾರಿ ಜಿಲ್ಲೆ ನಿನ್ನ ಮನೆಗ, ಬಳ್ಳಾರಿ ಜಿಲ್ಲೆ ನಿನ್ನ ಮನೆನಾ ಇದು? ಆ ಜಿಲ್ಲಾಡಳಿತ ಪೊಲೀಸ್ ಅಧಿಕಾರಿಗಳು ನಿನ್ನ ಗುಲಾಮರ ಅನ್ಕೊಂಡಿದ್ಯಾ? ಬಿಡೋದಿಲ್ಲ ನಿಮ್ಮನ್ನ. ನಿಮ್ಮ ಅತಂತ್ರ, ನಿಮ್ಮ ಕುತಂತ್ರ, ನಿಮ್ಮ ಭ್ರಷ್ಟ, ನಿಮ್ಮ ಭೂಗಳತನ ನಾವು ಬಿಡೋದಿಲ್ಲ. ಪ್ರತಾಪ್ ರೆಡ್ಡಿ ಅವರೇ, ಬಡ ಜನರಿಗೆ ನ್ಯಾಯ ಸಿಗೋರಿಗೆ ನಾವು ಬಿಡೋದಿಲ್ಲ. ನಿಮ್ಮನ್ನ CBI ಅವರಿಗೆ ಹೇಳ್ಕೊಂಡು ಹೋಗ್ತೀವಿ, ಬಿಡೋದಿಲ್ಲ. ನ್ಯಾಯಯುತವಾಗಿ ನಮ್ಮ ದಾಖಲೆಗಳು, ಭೂ ದಾಖಲೆಗಳು ಇದ್ದಾಗಲೂ ಕೂಡ ದೌರ್ಜನ್ಯ ಮಾಡಿ, ಗೂಂಡಾಗಿರಿ ಮಾಡಿ, ಶೋಷಿತ ಸಮುದಾಯಗಳ ಭ್ರಷ್ಟ ರಾಜಕಾರಣಿಗಳನ್ನು ನೀವು ತೊಡಗಿಸಿಕೊಂಡು ಅಮಾಯಕರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾ, ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತಾ ಅಗ್ರಿಮೆಂಟು ನೀವು ಬರ್ಸ್ಕೊಳ್ತೀರಾ? ನೀವು ದಾಖಲೆಗಳನ್ನು, ಭೂ ಫಲಾನುಭವಿಗಳಿಗೆ ಮಂಜೂರಾಗಿರ್ತಕ್ಕಂಥ ದಾಖಲೆಗಳನ್ನು ನೀನು ಯಾವುದೇ ರೀತಿಯ ಖರೀದಿ ಮಾಡೋಕ್ಕಾಗಲ್ಲ. PT ಸಲಿಕೆ ಕೇಸ್ಗಳೊಳಗೆ ನೀನು ಭ್ರಷ್ಟ ರೀತಿಯಲ್ಲಿ ಖರೀದಿ ಅಂತ ಕೇಳ್ತಾ ಇದೆ. ಅದು ಕಾಯ್ದೆ. ಅಪ್ಪಿತಪ್ಪಿ ಏನಾದರೂ ದಲಿತರು 7 ಕುಟುಂಬ ಮಂಜೂರಾಗಿರ್ತಕ್ಕಂಥ ಅಪ್ಪಿತಪ್ಪಿ ಏನಾದ್ರೂ ಮಾರಾಟ ಮಾಡಿದ್ರೆ ನಿಮಗೆ ದುಡ್ಡು ಸಿಗಲ್ಲ, ಭೂಮಿ ಸಿಗಲ್ಲ. ನಿಮಗೆ ಕೂಡ ಹೇಳ್ತಾ ಇದ್ದೀವಿ, ನೀವೇನಾದರೂ ಪ್ರತಾಪ್ ರೆಡ್ಡಿ ಎದುರಿಕೊಂಡು ಭೂಮಿ ಏನಾದರೂ ಕೊಟ್ಟರೆ 1964-69 ಕಾಯ್ದೆ ಪ್ರಕಾರ ಆ ಭೂಮಿ ಸರ್ಕಾರಕ್ಕೆ ಹೋಗುತ್ತೆ, ನಿಮಗೆ ಸಿಗೋದಿಲ್ಲ. ನಿಮ್ಮಿಂದ ವಾಪಸ್ ಪಡೆದು ಸರ್ಕಾರ ಭೂ ಹಿಂಡ್ರಿಗೆ ಹಂಚ್ಕೋಬೇಕದನ್ನ. ಆ ಸ್ಥಳದಲ್ಲಿ ಇವತ್ತು ಸಿಟಿ ಹಂಚಿಕೆ ಹತ್ತಿರದಲ್ಲಿ ಬಂದಿದೆ. ಅಪ್ಪಿತಪ್ಪಿ ಏನಾದರೂ ನೀವು ಹೊರ ಏನಾದರೂ ಮಾರಾಟ ಮಾಡೋಕ್ಕೋದ್ರೆ ಭೂಮಿಯನ್ನು ಸರ್ಕಾರಕ್ಕೆ ವಶಪಡಿಸಿಕೊಂಡು ಅಲ್ಲಿ ವಸತಿಹೀನರಿಗೆ ಹಂಚಿಕೆ ಮಾಡಂತ ಹೋರಾಟ ಮಾಡ್ತೀವಿ. ನಾವು ಬಿಡೋದಿಲ್ಲ. ಪ್ರತಾಪ್ ರೆಡ್ಡಿ ಭೂಮಿ ಬಿಡೋಲ್ಲ. ಅದು ಸರ್ಕಾರ ಭೂಮಿ ಕೊಟ್ಟಿರ್ತಕ್ಕಂಥ, ಕ್ರಿಮಿನಲ್ ಆಗಿರ್ತಕ್ಕಂಥ, ನ್ಯಾಯಯುತವಾಗಿ ಕೊಟ್ಟಿರ್ತಕ್ಕಂಥ ಜಮೀನು ನಿಮ್ಮ ಕೈಗೆ ಉಳಿಬೇಕು. ನಿಮ್ಮೆಂದಿಗೆ ನಾವಿದ್ದೀವಿ. ಪ್ರತಾಪ್ ರೆಡ್ಡಿ ಎಷ್ಟೇ ಕೇಸ್ ಹಾಕಿದ್ರೆ ಹೆದರಬೇಡ್ರಿ. ಅವನ ಅಗ್ರಿಮೆಂಟಿಗೆ ನೀವು ಮೋಸ ಹೋಗ್ಬೇಡ್ರಿ, ಅವನ ದುಡ್ಡಿಗೆ ಮೋಸ ಹೋಗ್ಬೇಡ್ರಿ, ನಿಮ್ಮ ಮಕ್ಕಳನ್ನು ಬೀದಿ ಪಾಲು ಮಾಡಬೇಡ್ರಿ. ಕಷ್ಟ ಆಗುತ್ತೆ. ನಿಜವಾಗ್ಲೂ ಆ ಜಮೀನುಗಳನ್ನು ಅಪ್ಪಿತಪ್ಪಿ ಏನಾದರೂ ಮಾರಾಟ ದಂಧೆ ಏನಾದರೂ ಆದರೆ DC ಅವರೇ ನಿಮಗೆ ನೇರವಾಗಿ ಹೇಳ್ತಾ ಇದೀವಿ, ಅದನ್ನು ಭೂ ಕಬ್ಜೆ ಮಾಡಲೇಬೇಕು. ನೀನು ಅಪ್ಪಿತಪ್ಪಿ 7 ಜನರಿಗೆ ಮಂಜೂರಾಗಿರ್ತಕ್ಕಂಥದ್ದು ಪ್ರತಾಪ್ ರೆಡ್ಡಿ ಅನ್ನೋ ದಾಖಲೆ ಮೋಸದಿಂದ ಮಾಡ್ಕೊಂತ ಏನಾದರೂ ಆದರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ನೀವು ಇಡೀ ಜಿಲ್ಲಾಡಳಿತ ಮಂಜೂರಿದಾರರ ಹಿಂದೆ ಬೆನ್ನಿಗಿರ್ಬೇಕು. ನೀವು ಹೋರಾಟಗಾರರು, ನಾವು ನಿಮ್ಮ ಜೊತೆಗೆ ಇದ್ದೀವಿ. ಪ್ರತಾಪ್ ರೆಡ್ಡಿಯ ಕುತಂತ್ರ ರಾಜಕಾರಣಿ ವ್ಯವಸ್ಥೆಗೆ ನೀವು ಮೋಸ ಹೋಗಬೇಡ್ರಿ. ನಿಮ್ಮ ಜೊತೆಗೆ ನಾವಿದ್ದೀವಿ. ಪ್ರತಾಪ್ ರೆಡ್ಡಿ ಹೇಳೋದಿಷ್ಟೇ,
ನಿನ್ನಮ್ಮನ್ನ ಬಿಡೋದಿಲ್ಲ. ನಾವು ಹೋರಾಟದ ಮೂಲಕ ನಾವು ನಮ್ಮ ಜನರಿಗೆ ಭೂಮಿಯನ್ನು ಗೆಲ್ತೀವಿ. ನೀನು ಎಷ್ಟು ಜನರು ಕರ್ಕೊಂಬರ್ತೀವಿ, ಗುಂಡಗಳನ್ನು ಕರ್ಕೊಂಡು ಬಾ, ನಾವು ಅದಕ್ಕೆ ಎದುರಿಸೋಕ್ಕೆ ನಾವು ರೆಡಿದ್ದೀವಿ. ನಿನ್ನ ಕುತಂತ್ರ ಭೂಮಿ ಕಬ್ಜೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ನೀನು ಎಷ್ಟೋ ರಾಜಕಾರಣಿಗಳು ಜೊತೆಗಿಟ್ಕೊಂಡು ಬಾ, ಬಿಡೋದಿಲ್ಲ ನಾವು. ಭೂಮಿ ಜನರ ಜೊತೆಗೆ ಇರುತ್ತೆ. ಆ ಶೋಷಿತ ಸಮುದಾಯಗಳಿಗೆ ಅಗ್ರಿಮೆಂಟ್ ಮಾಡ್ತಾ, ಕೇಸ್ ಬುಕ್ ಮಾಡ್ತಾ, ಅವ್ರಿಗೆ ಎದುರಿಸಿ ಬೆದರಿಸಿ ಹಣದ ಆಸೆ ತೋರಿಸಿ ಕೊಟ್ಟರು ಕೂಡ ಮಾಡಿದ್ರು ಕೂಡ ನಾವು ಬಿಡೋದಿಲ್ಲ. ಇಷ್ಟು ಹೇಳ್ತೀನಿ. ಪ್ರತಾಪ್ ರೆಡ್ಡಿಗೆ ನಮ್ಮ ಸವಾಲಿದು. ನಾವು ನಮ್ಮ ಭೂಮಿ ನಾವು ಪಡಿತೀವಿ. ನಮ್ಮ ಜನರಿಗೆ, ಮಂಜೂರಾದ ಜನರಿಗೆ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಂಗಿಲ್ಲ. ಅಟ್ಟ ಅದು ತಟಸ್ಕೊಂಡು ಮೇಂಟೈನ್ ಇದೆ. ಹೈಕೋರ್ಟಿನ ಈ ಮೇಂಟೈನ್ ಕಾನೂನಾತ್ಮಕವಾಗಿ ನೀವು ಪಾಲನೆ ಮಾಡಬೇಕಂತ ಬಂದಿದೆ. ಅದನ್ನು ಉಲ್ಲಂಘನೆ ಮಾಡಿ ನಿಂದು ಜೆ.ಸಿ.ಬಿ ತಗೊಂಡು ಜಮೀನುಗಳಲ್ಲಿ ನಿಂತಿ ಅಂದರೆ ನಿನ್ನ ಗುಂಡಗಿರಿ, ನಿನ್ನ ದಪ್ಪಾಳಿಕೆ, ನಿನ್ನ ಹಿಂದೆ ಇರ್ತಕ್ಕಂಥ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಶೋಷಿತ ರಾಜಕಾರಣಿಗಳು ಕೂಡ ಇದ್ರೂ ಕೂಡ ನಾವು ಬಿಡಲ್ಲ. ಅವರು ಕೂಡ ಎಚ್ಚರಿಕೆ ಕೊಡ್ತೀವಿ. ಶೋಷಿತ ಸಮುದಾಯಗಳ ಇಟ್ಟುಕೊಂಡು ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಏನಾದರೂ ಅಟ್ರಾಜಿಸಿ ಆದ್ರಿಗಿನ ನೀವು ಸರಿಯಾದ ರೀತಿಯಲ್ಲಿ ಎದುರಿಸಬೇಕಾಗುತ್ತೆ. ಕಾನೂನಾತ್ಮಕವಾಗಿ ಕಡ್ಡಾಯವಾಗಿ ಹೇಳ್ತಾ ಇದ್ದೀವಿ. ನಮ್ಮ ಜನರಿಗೆ ಭೂ ಮಂಜೂರಾತಿದಾರರಿಗೆ ಭೂಮಿ ಉಳಿಸ್ತೀವಿ, ಭೂಮಿ ಬಿಡಂಗಿಲ್ಲ. ಬಳ್ಳಾರಿಯ ಈ ವಿಚಾರ ತಮಗೆಲ್ಲರೂ ಗೊತ್ತೇ ಇದೆ. ಹಲವಾರು ಬಾರಿ ನಾವು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ, 10 ಪ್ರತಿಭಟನೆಗಳು ಮಾಡಿದ್ದೀವಿ. ಬಡ ಜನರಿಗೆ 70ರ ದಶಕದಲ್ಲಿ ಭೂಮಿ ಮಂಜೂರಾತಿ ಏನಾಗಿತ್ತು, ಆ ಮಂಜೂರಾತಿ ಆದಮೇಲೆ 40 ವರ್ಷಗಳ ಕಾಲ ಯಾವುದೇ ಸಮಸ್ಯೆ ಇಲ್ಲದೆ ಬಡ ಜನರು ಸರ್ಕಾರ ಕೊಟ್ಟಂಥ ಭೂಮಿಗಳಲ್ಲಿ ಬದುಕನ್ನು ಕಟ್ಕೊಂಡಿದ್ರು. ಇದು ಹೆಚ್ಚುವರಿ ಭೂಮಿ ಆಗಿದ್ದರಿಂದ ಲ್ಯಾಂಡ್ ಟೆನೆಂಟ್ ಆಕ್ಟ್ ಪ್ರಕಾರ ಜನರಿಗೆ ಭೂಮಿಯನ್ನು ಕೊಡಲಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ಪ್ರಸ್ತುತ ಪಾಣಿ ಜನರ ಹೆಸರಲ್ಲೇ ಬರ್ತಾ ಇದ್ದಾರೆ. ಈ ಬದ್ಧದಲ್ಲಿ 2003ರಲ್ಲಿ ಪ್ರತಾಪ್ ರೆಡ್ಡಿ ಅವರಕ್ಕೆ ಎಂಟ್ರಿ ಆಗಿ ಈ ಭೂಮಿ ನಮಗೆ ಸೇರುತ್ತೆ ಅಂತೇಳಿ ಜನರ ಜೊತೆ ಜಗಳ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಇವರು ಪ್ರತಾಪ್ ರೆಡ್ಡಿ ಅವರು ನಾವು ಭೂಮಿನ ಕೊಂಡ್ಕೊಂಡು ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಇವರು 40 ವರ್ಷಗಳ ಕಾಲ ಭೂಮಿ ಸಾವಳಿ ಮಾಡ್ತಾ ಬಂದಿರುವಂತಹ ಭೂಮಿಯಾಗಿದೆ. ಇವತ್ತು ಕೂಡ ಭೂಮಿಯಲ್ಲಿ ಕೆಲವರು ಇದ್ದಾರೆ, ಕೆಲವರು ಇಲ್ಲ. ಆದರೆ ಪ್ರತಾಪ್ ರೆಡ್ಡಿ ಅವರು ದೌರ್ಜನ್ಯದ ಮಾಡೋ ಮೂಲಕ ಈ ಭೂಮಿ ನಮಗೆ ಸೇರಿದ್ದು ಅಂತೇಳಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಜನರನ್ನ ಒಕ್ಕಲಿಸಲಿಕ್ಕೆ ಅವ್ರನ್ನ ಒತ್ತಡ ಹಾಕ್ತಾರೆ. 2015 ಇಸ್ವಿಯಲ್ಲಿ ರಾಜ್ಯದ ಎಲ್ಲ ಸಂಘಟನೆಗಳು, ಪ್ರಗತಿಪರ ಮುಖಂಡರು, ದಲಿತ ಸಂಘಟನೆಗಳು ಒಟ್ಟು ಸೇರಿಕೊಂಡು ನಾವು ಅವತ್ತು ಈ ಭೂಮಿಯನ್ನು ಬಡದನ್ನು ಸೇರಿದ್ದು, ಸರ್ಕಾರ ಹಂಚಿಕೊಟ್ಟಂಥ ಭೂಮಿ ಇದು, ಈ ಭೂಮಿಯನ್ನು ಬಡವರು ಸಿಗಬೇಕು ಅಂತೇಳಿ ನಾವು ಪ್ರತಿಭಟನೆ ಮಾಡಿ ಆ ಭೂಮಿಯನ್ನು ಜನರಿಗೆ ಬಿಡಿಸ್ಕೊಡ್ತೀವಿ ನಾವು. ಆದರೆ ಪುನಃ ಅಲ್ಲಿಂದ ಜನ ಸಾವಳಿ ಪೊಸಿಷನ್ ಇದ್ದರು ಭೂಮಿ. ಈ ಮಧ್ಯದಲ್ಲಿ ಕೆಲವು ಕೋರ್ಟ್ ವ್ಯಾಜ್ಯಕ್ಕೆ ಹೋಗಿದ್ದರಿಂದ ಸರಿ ಅದು ನಡೀಲಿ ಅಂದ್ಕೊಂಡು ಹೈಕೋರ್ಟು, ಸ್ಥಳೀಯ ಕೋರ್ಟ್ಗಳಲ್ಲಿ ನಡೀತಿತ್ತು. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಇವತ್ತು ಈಗ ಮತ್ತೆ ಪ್ರತಾಪ್ ರೆಡ್ಡಿಯವರು ಕಳೆದ 1 ವಾರದ ಇತ್ತೀಚೆಗೆ ಅದೇ ಭೂಮಿಯಲ್ಲಿ ದೌರ್ಜನ್ಯದ ಮೂಲಕ ಎಲ್ಲ ಜನರು ತೆರವುಗೊಳಿಸಿ ಅಲ್ಲಿರುವಂಥ ಕಾಂಪೌಂಡ್ ಹೊಡೆದಾಕಿ, ಬೇಲಿಯನ್ನು ಕಿತ್ತಾಕಿ, ವೃತ್ತಿಯನ್ನು ಕೆಲಸ ಮಾಡಿದ ಅಗಸುರ ಬಾವಿಗಳನ್ನು ಮತ್ತು ಅಲ್ಲಿದ್ದಂಥ ಕುರುಗಳನ್ನು ನಾಶ ಮಾಡಿ ಆ ಭೂಮಿಯನ್ನು ವಶಪಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಕಾನೂನು ಬಾಹಿರ ಇದು. ಮತ್ತು ಮೂಲ ಜನ ಏನಿದ್ದಾರೆ ದಾಖಲಾತಿಗಳು ಹೊಂದಿದ್ರೂ ಕೂಡ ಆ ಭೂಮಿಯನ್ನು ದೌರ್ಜನ್ಯ ಮೂಲಕ ಮಾಡ್ಕೊಂತಿರ್ಬೇಕಾದ್ರೆ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ. ಇದು ಅನ್ಯಾಯ. ಇದು ಬಡವರ ಪರವಾಗಿಲ್ಲ ಮತ್ತು ಜನರಿಗೇನಿದೆಯೋ ಒತ್ತಡವನ್ನು ಹಾಕಿ ಅಲ್ಲಿಂದ ಖಾಲಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಭೂಮಿ ಮತ್ತು ವಸತಿ ಹಕ್ಕು ಹೋರಾಟ ಸಮಿತಿಯ ಪರವಾಗಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಪ್ರತಿಭಟನೆಯನ್ನು ದಾಖಲು ಮಾಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆತೀವಿ. ಮತ್ತು ಇವತ್ತು ಜಿಲ್ಲಾಧಿಕಾರಿಗಳನ್ನು, SP ಅನ್ನು ಸಹ ಮಾತಾಡ್ತೀವಿ. ಏನಿದು ನ್ಯಾಯಾಲಯದಲ್ಲಿ ಇದ್ದಾಗಲೂ ಕೂಡ ಅನಗತ್ಯವಾದಂಥ ಮಧ್ಯಪ್ರವೇಶ ಯಾರು ಮಾಡಬಾರ್ದು. ನಾವು ಸಹ ಕಾನೂನನ್ನು ಪಾಲಿಸ್ತೀವಿ. ನಾವು ಕೂಡ ನ್ಯಾಯಯುತವಾಗಿ ಕಾನೂನು ಯಾವತ್ತು ಧಕ್ಕೆ ಬರದ ರೀತಿಯಲ್ಲಿ ಬಡ ಜನರಿಗೆ ನ್ಯಾಯ ಸಿಗಬೇಕನ್ನೋ ಕಾರಣಕ್ಕೋಸ್ಕರ ನಾವು ಸುಮ್ಕೆ ಇರ್ತೀವಿ. ಆದರೆ ಇವತ್ತು ಪ್ರತಾಪ್ ರೆಡ್ಡಿಯವರು ಅವರ ತಂಡ ಹೋಗಿ ಇವತ್ತು ದೌರ್ಜನ್ಯದ ಮೂಲಕ ಮಾಡ್ತಿರುವಂಥದ್ದನ್ನು ನಾವು ತೀವ್ರ ಖಂಡಿಸ್ತೀವಿ. ಮತ್ತು ಈ ಬಗ್ಗೆ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಇದನ್ನು ನಿಲ್ಲಿಸಬೇಕು. ಸರ್ಕಾರ ಕೊಟ್ಟಂಥ ಭೂಮಿಯನ್ನು, ಸರ್ಕಾರ ನೀಡಿದಂಥ ಹಕ್ಕುಪತ್ರಗಳು, ಸರ್ಕಾರ ಕೊಟ್ಟಂಥ ಪಾಣಿ ಎಲ್ಲ ಇರಬೇಕಾದ್ರೆ
ಈ ರೀತಿ ಮಾಡ್ತಿರುವಂಥದ್ದು ಮತ್ತು ಇದ್ದಾಗಲೂ ಕೂಡ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತ್ಕೊಂಡಿರೋದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಾವು ಈ ಮೂಲಕ ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತೀವಿ. ಆಗಿರುವ ಅನ್ಯಾಯವನ್ನ ಸರಿಪಡಿಸಬೇಕು ಅಂತೇಳಿ ಕೂಡ ನಾವು ಈ ಮೂಲಕ ಒತ್ತಾಯನ ಮಾಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.